ನಿನ್ನೆ ಶ್ರೀಕೃಷ್ಣೇಂದ್ರ ಗುರು ಚರಿತ್ರ ಶತಕ ಸಾರ. ನಾನು ಏನೋ ತಪ್ಪಾಗಿ ಅದರ ಶಿರೋನಾಮೆಯನ್ನು ಹೇಳಿದ್ದೆ, ಕ್ಷಮಿಸಿ. ಶ್ರೀಕೃಷ್ಣೇಂದ್ರ ಗುರು ಚರಿತ್ರ ಶತಕ ಸಾರ ಅದರ ಶಿರೋನಾಮೆ. ಹಾಗೂ ಅದರಲ್ಲಿ ಇವೆ 112 ಶ್ಲೋಕಗಳು. 112 ಶ್ಲೋಕಗಳು ಗುರು ವಂದನ 1, ಆಮೇಲೆ 7 ಅಧ್ಯಾಯಗಳಲ್ಲಿ 108 ಪೀಠಿಕೆ ಸಹಿತ, ಆಮೇಲೆ ಫಲಶ್ರುತಿ 3, ಹೀಗೆ 112 ಇವೆ. ಕ್ಷಮಿಸಿ, ನಾನು 115 ಅಂತ ಹೇಳಿದ್ದು ನೆನಪು. ಇವತ್ತು ಆ 1ನೇ ಅಧ್ಯಾಯವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ವಾಚನ. ಗುರುವಂ ವಂದಿಸಿ ವಿಘ್ನಹಾರಿ ಗಣಪಂ ಧ್ಯಾನಂದು ವಾಗ್ದೇವಿಯಂ ಸ್ಮರಿಸುತ್ತಂ ಬಲು ಮೆನ್ನ ಚನ್ನು ನುಡಿಯೊಳುಂ ನಿಡೆಂದು ಹಾರೈಸುತ್ತಂ. ಗುರುಯೋಗೀವರ ಪುಣ್ಯಕಾರಕ ಚರಿತ್ರಂ ಪೇಳ್ವೆ ಸಾಮರ್ಥ್ಯಮಂ ಸರಸಂ ವಾಯುಜಗೀಯಲಿ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಹಳೆ ಹೂಬಳ್ಳಿಯ ವಾಸಿಯುಂ ಹನುಮನಂ ದೇಸಾಯಿ ರಾಮಾತ್ಮಜಂ ತಿಳಿವಿಂ ಯೋಗಿವರೇಣ್ಯ ಸಚ್ಚರಿತೆಯಂ ಮತ್ತೇಭಸುಚ್ಛಂದದಿಂ. ತಿಳಿಸಲ್ಯತ್ನವ ಮಾಳ್ಪೆನಾ ಬುಧಜನಂ ಪ್ರೇಮಾದರಂ ತೋರಲಿ ನಲವಿಂ ನೀಡಲನುಗ್ರಹಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಪದವಿನ್ಯಾಸವ ನೋಡಬೇಡಿರಿದರೋಳ್ ಅರ್ಥಾದ್ಯಲಂಕಾರಮಂ ತುದಿಯಿಂದ ಮೊದಲಲ್ಲಿ ಯೋಗಿ ಮಹಿಮಾ ವಾತ್ಸಲ್ಯ ಪೂರ್ಣಂ ಮನಂ. ಹದಗೊಂಡಿರ್ಪತೆರಂ ವಿವೇಚಿಸಿ ವಿಲಾಸಂ ನೋಳ್ಪುದೆಲ್ಲಾ ಜನಂ ಸದಯಂ ದೋಷಯ ಸದ್ದೂರಗೈವನು ಗುರುಂ ಕೃಷ್ಣೇಂದ್ರ ಯೋಗೀಶ್ವರಂ. ಇವು ಪೀಠಿಕೆಯ 3 ಪದ್ಯಗಳು. ನಂತರ ಪ್ರಾರಂಭವಾಗುತ್ತದೆ ಅವರ ಜನನ ಮತ್ತು ಬಾಲ್ಯ. ಚರಿತ್ರ ಪ್ರಾರಂಭ. ಧರೆಯೋಳ್ ಪಾವನವಾದನಂತಪುರದೋಳ್ ರಾಮಾಖ್ಯ ಶಾಸ್ತ್ರೀವರಂ ಪರಮಾನಂದನಂತನೋಂಪಿ ಚರಿಸಿರ್ಪಾತನಂಗನ್ನಂತಂ ಮಗಂ. ಗುರುವಾರಾಶ್ವೀಜದೋದಶಿ ಜನುಮತಾದಂ ವತ್ಸರಂ ಮನ್ಮಥಂ ಧರೆಗಾನಂದವ ನೀಡಲುಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಮಗುಪುಟ್ಟಲ್ ಸುಳಿಗಾಳಿ ಬೀಸುತ್ತಿರೆ ಗೋಗಳ್ ಧೂಳಿಡಲ್ ಮಾರ್ಗಮಂ ಸ್ವಗಸಿಂದಂ ಧರೆ ರಾಜನಿಂ ಬೆಳಗ್ಗೆ ದಿಗ್ದೇಶಂ ಪ್ರಸನ್ನಂ ಗತಂ. ನಗರೀ ದೇಗುಲದಲ್ಲಿ ಬಾರಿಸಿತು ವಾದ್ಯಂ ಮಂಗಲಂ ಹಾರ್ದಕಂ ಜಗಕಾನಂದವ ನೀಡಿದಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಅಣುಗಂ ಸ್ನೇಹಿತ ಬಾಲರಿಂ ಸಹಿತಂ ಕ್ರೀಡಾ ವಿನೋದಾತುರಂ ಕುಣಿದಾಡುತ್ತ ನದೀ ತಟಕ್ಕೆ ಬರುತಂ ಕಂಡಂ ಮಹಾಶೇಷನಂ. ಮಣಿದಾ ಪಾವನು ಮೇಲ ಕೆತ್ತಿ ಕೊರಳೋಳ್ ಮಲಾಧರಾಗಿರ್ಪಪಂ ಘನಲೀಲಾಕರ ಬಾಲನಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ನೆರೆಯೋಳ್ ನಿಂತಿಹ ಧೇನುವಂ ಕರೈರ್ಯಂದಾ ಬಾಲವರ್ಗಕ್ಕೆ ತಾಂ
ಕರೆಯಲ್ ಪಾಲ್ಗರೆ ಬಲ್ಲುದೆಂತು ಬರಡಾ ಕಳ್ಮೂಢನೆಂದೋಡಿದರ್. ಸುರಿಸಿತ್ತಾ ಕಳು ಮುಟ್ಟಲೀತ ನೆರೆದಂ ಶೇಷಂಗಮ ಗೋರಸಂ. ವರಲೀಲಾಕರ ಬಾಲನುಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ತನಯಂಗೇಳು ನಿಧಾಗ ಕಾಲಗತಿಸಲ್ ಮೌಂಜೀವೃತಾ ಬಂಧನಂ. ಘನ ಸಂಪ್ರೀತಿಯ ತಾತಗಯ್ಯಲವ ಬಾಲಂ ವೇದ ವೇದಾಂಗಮಂ. ಮನಕಾಯಾಸವ ಪೊಂದದಧ್ಯಯನ ಮಾಡುತ್ತದನೈ ಪಂಡಿತಂ. ಜನಕಾನಂದವ ನೀಡುತಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಸುಖದಿಂ ತೋರಿದನಾ ಚತುರ್ನಿಚಯ ವೇದಾಭ್ಯಾಸ ಚಾತುರ್ಯಮಂ. ಸಖರಂ ಮೀರುತ ಪಾರುಗಂಡ ಭರದಿಂ ಷಟ್ಶಾಸ್ತ್ರದಂಬೋಧಿಂ. ಮುಖದಿಂ ಪೇಳುತಲಾ ಪುರಾಣತತಿಯಂ ವೇದಾಂತ ಪಾಂಡಿತ್ಯಮಂ. ನಿಖಿಲಂ ಪೊಂದುತಲೇರಿದಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ನಗರೀಪಾಲಕ ತಾನನಂತ ಯಜನಂ ಗಯ್ಯಲ್ ಮಹಾಸಂಭ್ರಮಂ. ಮಿಗಿರಾಮಾಖ್ಯ ಪುರೋಹಿತಂಗೆ ವ್ರತಕೆಂದಾಮಂತ್ರಣಂ ನೀಡಲು. ಬಗೆದಾತಂ ಕಳುಹಲ್ ಸ್ವಕೀಯ ನಿಯಮಕ್ಕಂ ತಾರದೆ ಭಂಗಮಂ. ಮಗನಂದಚ್ಚರಿ ಮಾಡಿದಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ವಿಧಿವತ್ ಪೂಜಿಸಿ ಶೇಷದೇವ ಕುಶಕಂ ಪ್ರಾಣಪ್ರತಿಷ್ಠಾಪನಂ. ಪದುಳಿಂ ಗೈಸುತನಂತನೋಂಪಿ ಕಥೆಯ ಸ್ವಾರಸ್ಯಮಂ ಪೇಳಿತಾಂ. ಮುದದಿಂ ಭೋಜನ ಮಾಡುದುತ್ತರ ಕೃತಿಂ ಪೂಜಾ ವಿಧಿಂ ಗೈಸದೆ. ಸದನಂ ಸೇರಿದ ಬಾಲಕಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಹರಿದಾಡಲ್ ಕುಶ ಸರ್ಪವಿತ್ತ ಬೆದರಿತ್ತ ರಾಜನಂತಃಪುರಂ. ಕರೆಯಲ್ಲೋಡಿದ ರಾಜದೂತ ವರವಿಪ್ರಂಗಾ ಸಮಾಚಾರಮಂ. ಅರುಹಲ್ ರಾಮನು ಪುತ್ರನನ್ನು ಕಳುಹಲ್ ಶೇಷಂ ನಿಜಾಕಾರಮಂ. ಧರಿಸುತ್ತೀತನು ಪೂಜಿಸಲ್ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ನಳಿನಂ ಪಂಕದಿ ಪುಟ್ಟಿದೇವ ಶಿರದೋಳ್ ಪೊಂದಿರ್ಪುದಾಸ್ಥಾನಮಂ. ತಿಳಿಯಲ್ ಕಾಗದು ಪಾಮರರ್ಗ್ಯ ಚರಿತಂ ಲೋಕೋತ್ತರಾಭಾಸುರಂ. ಇಳೆಯೋಳ್ ಮಾನವರೀಚರಂ ವಿರಲವಿತಂ ಬಾಲಸಂಕೀರ್ತಿಯಂ. ಬೆಳಗಿರ್ಪಂ ಸುರಸಂಭವಂ ಗುರುವರಂ ಕೃಷ್ಣೇಂದ್ರ ಯೋಗೀಶ್ವರಂ. ಶ್ರೀ ಕೃಷ್ಣೇಂದ್ರ ಗುರು ಚರಿತ್ರೆಯೋಳ್ ಬಾಲ ಲೀಲಾಕಥನವೆಂಬ 1ನೇಯ ಅಧ್ಯಾಯ ಮುಗಿದುದು. ಇದು 1ನೇ ಅಧ್ಯಾಯ. ಹಳೇ ಹುಬ್ಬಳ್ಳಿಯ ಶ್ರೀ ಕೃಷ್ಣೇಂದ್ರ ಗುರುವರರ ಒಂದು ಬಾಲಲೀಲಾಕಥೆ. ಮತ್ತೇಭ ವಿಕ್ರೀಡಿತ ಛಂದಸ್ಸಿನಲ್ಲಿದೆ, ಆದಿಪ್ರಾಸದಲ್ಲಿದೆ. ಹೆಂಗಂದ್ರೆ ವಿಧಿವತ್ ಪೂಜಿಸಿ ಶೇಷದೇವ ಕುಶಕಂ 1ನೇ ಸಾಲು. ಪದುಳಿಂಗೈಸುತನಂತನೋಂಪಿ ಮತ್ತು ದ ಆಕಾರ. ಮುದದಿಂ ಭೋಜನ ಸದನಂ ಅಂದರೆ ದ ಆಕಾರದ ರೂಪಗಳೇ ಪ್ರತಿ ಪದ್ಯದ 4 ಸಾಲಿನ ಪ್ರತಿ ಪದ್ಯದಲ್ಲಿ ಉಂಟು. ಇದು ಇಂದಿನ ಈ ಮತ್ತೇಭ ವಿಕ್ರೀಡಿತದಲ್ಲಿ ರಚನೆಯಾದಂಥ ಪ್ರಥಮ ಅಂದರೆ 1ನೇಯ ಅಧ್ಯಾಯ ಮುಗೀತದೆ. ಮತ್ತು 2ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ನಾನು ಹೇಳ್ತಾ ಇದ್ದೇನೆ, ನಾನು ವಾಚಿಸ್ತಾ ಇದ್ದೇನೆ ಭಕ್ತಿಯಿಂದ. ಆಸಕ್ತರು ಕೇಳಬಹುದು. ನಮಸ್ಕಾರ.